ನಮಸ್ಕಾರ. ಆ್ಯಸ್ ಇಟ್ ಈಸ್ ನಮ್ಮ ಎಲ್ಲ ಗುರುಗಳಿಗೆ ಅಂತೂ ನನ್ನ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ನಾನು 1 ವರ್ಷದಿಂದ ಯೋಗ ಸೆಂಟರ್ಗೆ ಸೇರಿದ್ರು ಕೂಡ 3 ತಿಂಗಳು ಮಾಡಿದ್ದೀನಿ. ಯಾಕಂದ್ರೆ 6 ತಿಂಗಳು ಟ್ರೀಟ್ಮೆಂಟಲ್ಲೇ ಇದ್ದೆ ಸರ್ ಜೊತೆಗೆ. ಬಟ್ ಆದರೆ ನನಗೆ ತುಂಬ ಖುಷಿಯಾಗಿರೋದು ಏನಂತ ಹೇಳಿದ್ರೆ, ನಮ್ಮ ಸರ್ರಲ್ಲಿರೋ ವಿದ್ವತ್ನ ಬೇರೆ ಜನ ಅರ್ಥ ಮಾಡ್ಕೊತಾ ಇಲ್ಲ ಅನ್ನೋದೊಂದು ಬೇಜಾರು ಕೂಡ ಇದೆ. ಬಟ್ ಅವರಲ್ಲಿ ಎಂಥ ಶಕ್ತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟೋ ರೋಗಗಳಿಂದ ದೂರ ಉಳ್ಕೋಬೋದು ಅನ್ನೋದು ಕೂಡ ಒಂದು ವಿಷಯ ಇದೆ. ಯಾಕಂದರೆ ನನ್ನ ಏಜಿಗೆ ಮಂಡಿ ನೋವು ಬಂದು ಕೋಲ್ ಹಿಡಿಯೋ ಸ್ಥಿತಿದು ನಂದು ವಯಸ್ಸಲ್ಲ. ಆದರೆ ಅಷ್ಟು ಕೆಲಸನೂ ನಮ್ಮ ಮನೆಯಲ್ಲಿ ಇರೋದು ಇಲ್ಲ, ನಾನು ಮಾಡೋದೂ ಇಲ್ಲ. ಆದರೂ ಕೂಡ ನಾನು ವಿಪರೀತ ಮಂಡಿ ನೋವಿಂದ ತುಂಬ ನರಳುತ್ತಾ ಇದ್ದೆ. ಎಷ್ಟು ಅಂದರೆ ಕೆಳಗೆ ಕೂತ್ಕೊಳ್ಳೋದು ಬಿರಲಿ, ಚೇರ್ ಮೇಲೆ ಕೂತು ಎದ್ದೊಳಗೆ ಕೂಡ ಆಗದೆ ಇರೋವಂಥ ಸ್ಥಿತಿಲಿದ್ದೆ. ನನ್ನ ತುಂಬ ಸತಿ ಎಷ್ಟು ಡಾಕ್ಟರ್ಸಿಗೆ ಹೋದೆ, ಮಾತ್ರೆಗಳು ತೊಗೊಂಡೆ, ಒಂದು 20,000 ಖರ್ಚು ಮಾಡಿ ಯಾವ ಖರ್ಚು ಮಾಡಿದ್ರು ಯಾವುದಕ್ಕೂ ಬರಲೇ ಇಲ್ಲ. ವಿಷಯ ಏನು ಗೊತ್ತಾಗಲಿಲ್ಲ. ನಮ್ಮ ಸರ್ಗೂ ವಿಷಯ ಗೊತ್ತಿದ್ರು ಕೂಡ ಇವರು ಸರಿಯಾಗಿ ನಾನು ಹೇಳೋದು ಪಾಲಿಸಲ್ವಾ ಅಂತ ತಿಳ್ಕೊಂಡು 1 ತಿಂಗಳು ಅವರು ನೋಡಿದ್ದಾರೆ. ಪ್ರಾಣಾಯಾಮ ಮಾಡ್ತಾ ಇರ್ಬೇಕಂದ್ರೆ ಹಂಗೆ ಕಣ್ಣಲ್ಲಿ ನೀರು ಬರೋದು, ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅನ್ನೋವಾಗ ಕೊನೆಯದಾಗಿ ನಾನು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವೇನು ಹೇಳಿದ್ರು ನಾನು ಬ್ಲೈಂಡಾಗಿ ನಂಬಿ ಮಾಡ್ತೀನಿ, ನನಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿದೆ. ಆ ಟ್ರೀಟ್ಮೆಂಟಿನ ಫಲನೇ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ, ನಾನು ಆರಾಮಾಗಿ ಓಡಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಿದ್ದೀನಿ. ಅಲ್ಲೇ ನಾನು ಎಲ್ಲ ಥ್ಯಾಂಕ್ಸ್ನ ನಮ್ಮ ಗುರುಜಿಗೆ ಕೊಡಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಬೇರೆ 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 ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಥರ ಗುರುಗಳು ಬಂದಿದ್ದಾರೆ, ಶಿಕ್ಷಣ ಕಲಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನಮ್ಮ ಆರೋಗ್ಯಕ್ಕೆ ಒಬ್ಬರು ನಿಸ್ವಾರ್ಥತೆಯಿಂದ ಒಂದು ಸೇವೆನ ಕೊಡ್ತಿದ್ದಾರೆ ಅಂದರೆ ಅದು ನಮ್ಮ ಗುರುಜಿ. ಅದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆನಲ್ಲೂ ನಡೆದ್ರೆ ಇಂಥ ಗುರುಜಿ ಸಿಕ್ಕಿದ್ದಾರೆ ಅನ್ನೋದ್ರಿಂದ ನಾವು ತುಂಬ ಪುಣ್ಯವಂತರು ಅಂತಲೇ ಹೇಳ್ಕೊಬೋದು ಈ ವಿಷಯದಲ್ಲಿ. ಇದು ಇಷ್ಟೇ ಅಲ್ಲ, ನಮ್ಮ ತಂದೆ 75 ವಯಸ್ಸು. ಅವರಿಗೆ ಆ್ಯಕ್ಚುಲಿ ಏನಾಗಿದೆ, ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ನಮ್ಮ ತಂದೆಗೆ ಬಂದಿದೆ. ಎಷ್ಟು ಅಂದರೆ ಒಂದು ಇಂಜೆಕ್ಷನ್ ಅಂತ ಕೊಟ್ಟಿದ್ದಾರೆ ನರ್ಸು, ಅವರು ಕೊಟ್ಟು 20-25 ವರ್ಷ ಆಗಿದೆ. ಆ ನೋವಿಂದ ನರಳುತ್ತಿದ್ದಾರೆ ಅಂದರೆ ಅಷ್ಟು ನರಳ್ತಿದ್ರು. ಕಡೆಗೆ ನಾನು ನನ್ನದೇ ಉದಾಹರಣೆ ಕೊಟ್ಟೆ, ನಮ್ಮ ರೆಡ್ಡಿ ಸಾಹೇಬ್ರದ್ದು ಉದಾಹರಣೆ ಕೊಟ್ಟೆ, ಎಲ್ಲ ಕೊಟ್ಟು ಇದೊಂದು ಟ್ರೈ ಮಾಡಿ, ನಿಮಗೆ ನಾನು ಬಲವಂತ ಮಾಡ್ತಾ ಇಲ್ಲ, ಅವರಲ್ಲಿ ಇರೋದು ವಿದ್ಯೆನ ನೀವು ತಿಳ್ಕೊಳ್ಳಿ, ನೀವು ಇದರಿಂದ ಏನು ಆಗ್ಬೋದು ಅಂತ ಗೊತ್ತಾಗುತ್ತೆ ಅಂತ ನಮ್ಮ ತಂದೆನ ಕರ್ಕೊಂಡು ಬಂದೆ. ಇವತ್ತಿನ ದಿನ 75 ವರ್ಷದ ಒಬ್ಬರು ವಯಸ್ಸಾದ ಜೀವಕ್ಕೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ನೆಮ್ಮದಿಯಾಗಿ ಇವಾಗ ಮಲಗ್ತಾರೆ, ಎದ್ದೊಳ್ತಾರೆ, ನೋವೆಲ್ಲ ಒಂದು 80-85 ಭಾಗದಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ನಮ್ಮ ಗುರುಜಿಗೇನೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲೇ ನನ್ನ ತಂದೆನ ಎಲ್ಲ ನೋಡಿ ಇವಳಿಗೆ ತುಂಬ ಟ್ರೀಟ್ಮೆಂಟ್ ಕೊಟ್ಟರು. ನನ್ನ ಸಿಸ್ಟರ್ ಮಗಳಿಗೆ ಫಿಸಿಯೋಥೆರಪಿ ಆಯಿತು, ಟ್ರೀಟ್ಮೆಂಟ್ಗಳಾಯಿತು, ಎಲ್ಲ ಆದರೂ ಆ ಮಂಡಿ ಡಿಸ್ಲೊಕೇಟ್ ಆಗಿರೋದ್ರಿಂದ ಅವಳು ನಡೆಯೋಕ್ಕೆ ಕೂಡ ಆಗದಿರೋಂಗೆ ಬಂದುಬಿಟ್ಟಿತ್ತು. ಕಡೆಗೆ ಫೈನಲಾಗಿ ಹೇಳಿದೆ, ಇದೊಂದು ಟ್ರೈ ಮಾಡು, ನಾನು ಬಲವಂತ ಇಲ್ಲ, ಟ್ರೈ ಮಾಡು ನೋಡು ಆಗುತ್ತಾ ಅಂತ. ಅವಳಿಗೆ ಟೈಮ್ ಪೀರಿಯಡ್ ತುಂಬ ಕಮ್ಮಿ ಇತ್ತು. ಆದರೂ ನಮ್ಮ ಸರ್ದು ಸತತ ಪ್ರಯತ್ನದಿಂದ 1 ವಾರದಲ್ಲಿ ಅವಳು ಇಷ್ಟು ನಡೀತಾ ಇದ್ದಾಳೆ ಅನ್ನೋದಕ್ಕೂ ನಾನು ನಮ್ಮ ಗುರುಜಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ನನ್ನ ಪರ್ಸನಲ್ ವ್ಯೂ. ಯಾಕಂದರೆ ನಾವು ಅವರಿಂದ ಅಷ್ಟು ಬೆನಿಫಿಟ್ ತೊಗೊಂಡಿದ್ದೀವಿ. ಒಂದು ಸಣ್ಣ ನೀರಿನಿಂದ ಹಿಡಿದು ಗಾಳಿವರೆಗೂ ಅವ್ರು ಏನು ಹೇಳುತ್ತಾರೆ, ಯಾವ ಎಲೆ ತೊಗೊಂಡ್ರೆ ನಮಗೆ ಏನಾಗುತ್ತೆ, ಪ್ರತಿಯೊಂದು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಶಿಸ್ತಾಗಿ ಫಾಲೋ ಮಾಡಿದ್ದೀವಿ. ಅವ್ರು ಹೇಳಿರೋದ್ರಲ್ಲಿ ಒಂದು ನೆಗೆಟಿವಿಟಿ ನಮಗೆ ಫೀಲ್ ಆಗಿಲ್ಲ. ಅದರಿಂದ ನಾನು ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಅವ್ರ ಹತ್ರ ಇರೋ ವಿದ್ಯೆಯಿಂದ ನಾವು ಬೆನಿಫಿಟ್ ತೊಗೊಂಡು ನಾವು ಹೆಲ್ತಿಯಾಗಿರೋಣ, ಅದರಿಂದ ನಮ್ಮ ಗುರುಗಳನ್ನ ಮುಂದೆ ತರೋಣ ಅನ್ನೋದು ನನ್ನ ಒಂದು ಅನಿಸಿಕೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅನ್ನೋದು ನನ್ನ ರಿಕ್ವೆಸ್ಟ್.